ವೆಲ್ಕಮ್ ಬ್ಯಾಕ್ ಟು ಚಾನಲ್. ಇವತ್ತು ನಮ್ಮ ವೀಡಿಯೋ ಅಂತ ಹೇಳಿದ್ರೆ ಒಂದು ಸ್ಪೆಷಲ್ ವೀಡಿಯೋ ಆಯಿತಾ. ನಾನು ತುಂಬ ಶಾರ್ಟ್ ವೀಡಿಯೋಸ್ ಈ ಥರ ಮೇಕಿಂಗ್ ಮಾಡೋದು, ಚಾಕ್ಲೇಟ್ ಟವರ್ಸ್, ಎಂಗೇಜ್ಮೆಂಟ್ ಆ್ಯಂಪಲ್ಸ್ ಅಂತ ತುಂಬ ವೀಡಿಯೋ ಹಾಕಿದ್ದೀನಿ. ಫಸ್ಟ್ ಟೈಮ್ ಮೇಕಿಂಗ್ ವೀಡಿಯೋ ನಾನು ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಇರೋದು. ಸೊ ವೀಡಿಯೋ ಸ್ಕಿಪ್ ಮಾಡದೆ ನೋಡಿ, ನಿಮಗೆ ತುಂಬಾ ಯೂಸ್ಫುಲ್ ಆಗ್ತದೆ. ನಿಮಗೆ ನಿಮ್ಮ ಮಕ್ಕಳದ್ದು ಬರ್ತ್ಡೇ ಮತ್ತು ಏನಾದರೂ ಒಂದು ವಿಶೇಷವಾದ ದಿನಗಳಲ್ಲಿ ನಿಮಗೆ ಈ ಥರ ಗಿಫ್ಟ್ ಹ್ಯಾಂಪರ್ ಮಾಡಿ ನಿಮಗೆ ಗಿಫ್ಟ್ ಕೊಡ್ಬೋದು. ಓಕೆ, ಎನಿವೇ ನಮ್ಮ ಈ ಒಂದು ವೀಡಿಯೋಗೆ ಹೋಗೋಣ. ಫಸ್ಟ್ ನಾವು ಥರ್ಮಾಕೋಲ್ ಕಟ್ ಮಾಡೋದು, ಆ ಒಂದು ವೀಡಿಯೋನ ನನ್ನ ಕೈಯಲ್ಲಿ ಮಿಸ್ ಆಗಿದೆ. ಸೊ ನಾನು ನಿಮಗೆ ಹೇಳ್ಕೊಡ್ತೀನಿ. ಫಸ್ಟ್ ಈ ಥರ ಥರ್ಮಾಕೋಲ್ ನಮಗೆ ಎಷ್ಟು ಅಳತೆ ಬೇಕು, ಎಷ್ಟೊಂದು ಚಾಕ್ಲೇಟ್ ಮಾಡ್ತಾ ಇದ್ದೀನಿ ಅಂತ ನಿಮಗೆ ಕರೆಕ್ಟಾಗಿ ಗೊತ್ತಿರ್ತದಲ್ಲ, ಆ ಒಂದು ಅಳತೆಯಲ್ಲಿ ಅದು ಕಟ್ ಮಾಡಿ ಎಷ್ಟು ಹೈಟ್ ಬೇಕು ಆ ಥರ ಕಟ್ ಮಾಡಿ ನೆಕ್ಸ್ಟ್ ನಾವು ಒಳ್ಳೆಯ ಒಂದು ಗಿಫ್ಟ್ ಪೇಪರಿಂದ ರ್ಯಾಪ್ ಮಾಡಬೇಕು. ಮತ್ತು ಅದರದ್ದು ಸೈಡಲ್ಲಿ ನಾವು ಸ್ಟೋನ್ ಶೀಟ್ ಅಂತ ಹೇಳ್ತೀವಿ, ಅದು ಡೆಕೋರೇಷನ್ಗೆ ಸೈಡಲ್ಲಿ ಅಂಟಿಸ್ತಾ ಇದ್ದೀನಿ. ಓಕೆ, ಅಷ್ಟೇ ಇರೋದು. ಓಕೆ, ನೆಕ್ಸ್ಟ್ ನಾವು ನಮ್ಮ ಐಡಿಯಾ ಇವಾಗ ನಾನು ಮಾಡಿದ ಅದೇ ಥರ ನೀವು ಮಾಡಬೇಕಾಗಿಲ್ಲ. ನನ್ನ ಐಡಿಯಾದಲ್ಲಿ ನಾನು ಮಾಡಿರೋದು ಒಂದು ಗಿಫ್ಟ್ ಹ್ಯಾಂಪರ್ ಆಯ್ತದ್ದು. ಫಸ್ಟ್ ನಾನು ಮಗುದು ಆ ಬೇಬಿದು ಡ್ರೆಸ್ ಇದರಲ್ಲಿ ಮಡಗಿ ಪಿನ್ ಮಾಡಿದ್ದೀನಿ. ಓಕೆ, ಪಿನ್ ಮಾಡಿದ್ದೀನಿ. ಯಾಕೆ ಗೊತ್ತಾ, ಅದು ಇದಾಗಬಾರ್ದಲ್ವಾ, ಅದಕ್ಕೆ ಈ ಒಂದು ಡ್ರೆಸ್ ಪಿನ್ ಮಾಡಿದ್ದೀನಿ. ನೆಕ್ಸ್ಟ್ ನಾವು ನಮಗೆ ಬೇಕಾಗಿರೋ ಚಾಕ್ಲೇಟ್ ತೆಗಿಬೇಕು. ಮತ್ತು ಡಬಲ್ ಟ್ಯಾಪ್ ಉಂಟಲ್ಲ, ಡಬಲ್ ಸೆಲೋ ಟ್ಯಾಪ್, ಅದು ತೆಗಿಬೇಕು. ಓಕೆ, ನೆಕ್ಸ್ಟ್ ನಾವು ನಮ್ಮ ಚಾಕ್ಲೇಟ್ದು ಸೈಜಲ್ಲಿ ಅದು ಕಟ್ ಮಾಡಬೇಕು. ಡಬಲ್ ಟ್ಯಾಪ್ ಕಟ್ ಮಾಡಿ ಚಾಕ್ಲೇಟ್ ಹಿಂದೆ ಅದು ಅಂಟಿಸಬೇಕು. ಓಕೆ, ನಾನಿವಾಗ ತೋರಿಸ್ತಾ ಇದ್ದೀನಲ್ಲ, ಅದೇ ಥರ ನೀವು ಅದು ಅಂಟಿಸಬೇಕು. ಮತ್ತು ನಮ್ಮ ಈ ಒಂದು ಬೋರ್ಡಲ್ಲಿ, ನಮ್ಮ ಈ ಒಂದು ಬೋರ್ಡಲ್ಲಿ ಅದು ಫಿಕ್ಸ್ ಮಾಡ್ತಾ ಹೋಗಬೇಕು. ನಿಮಗೆ ಗೊತ್ತಾಗ್ತಾ ಇರ್ತದೆ. ನಮ್ಮ ಒಂದು ಟೇಸ್ಟಲ್ಲಿ ನಾವು ಈ ಒಂದು ಗಿಫ್ಟ್ ಹ್ಯಾಂಪರ್ ಅರೇಂಜ್ ಮಾಡ್ಬೋದು. ನಮಗೆ ಯಾವ ಥರ ಈ ಒಂದು ಗಿಫ್ಟ್ ಹ್ಯಾಂಪರ್ ಅರೇಂಜ್ ಮಾಡಬೇಕು ಅಂತ ನಿಮಗೇ ಒಂದು ಐಡಿಯಾ ಇರ್ತದೆ. ನನ್ನ ಕಸ್ಟಮರ್ ಹೇಳಿದ್ರು ಬಜೆಟ್ ಫ್ರೆಂಡ್ಲಿ ಆಗಿರಬೇಕು, ನೋಡೋಕ್ಕೆ ತುಂಬ ಶೋ ಆಗಿರಬೇಕು, ಆ ಥರ ಮಾಡಿಕೊಡ್ಬೇಕು ಅಂತ ಹೇಳ್ತಾರೆ. ಅದಕ್ಕೆ ನಾನು ಬಜೆಟ್ ಫ್ರೆಂಡ್ಲಿ ವಿತ್ ನೋಡೋಕ್ಕೆ ತುಂಬಾ ಅಟ್ರಾಕ್ಟಿವ್ ಆಗಿರೋ ಒಂದು ಗಿಫ್ಟ್ ಹ್ಯಾಂಪರೇ ರೆಡಿ ಮಾಡಿರೋದು. ಮತ್ತು ನಿಮ್ಮ ಜೊತೆ ಹೇಳಬೇಕಾಗಿರೋ ಒಂದು ವಿಷಯ ಅಂತ ಹೇಳ್ತಾರೆ, ಇವಾಗ ಈ ಒಂದು ಟೈಮಲ್ಲಿ ತುಂಬ ಟ್ರೆಂಡಿಂಗ್ ಆಗಿ ಹೋಗ್ತಾ ಇರೋ ಒಂದು ಐಟಮ್ ಅಂತ ಹೇಳಿದ್ರೆ ರಿಟರ್ನ್ ಗಿಫ್ಟ್ ಐಟಮ್ಸ್. ಈ ಥರ ಚಾಕ್ಲೇಟ್ ಟವರ್ಸ್, ಚಾಕ್ಲೇಟ್ ಬೋರ್ಡ್, ಚಾಕ್ಲೇಟ್ ಹ್ಯಾಂಪರ್ಸ್, ಗಿಫ್ಟ್ ಐಟಮ್ಸ್, ಆ ಥರ ತುಂಬಾ ಹೋಗ್ತಾ ಇರೋದು ಒಂದು ಚಾಕ್ಲೇಟ್ ಅಂತ ಮೇಯ್ನ್ ಆಗಿರೋದು. ಮತ್ತು ಇರೋದು ಫ್ರೈಮ್. ಓಕೆ, ಚಾಕ್ಲೇಟ್ ಟವರ್ಸ್ ಬಗ್ಗೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಈ ಒಂದು ವೀಡಿಯೋ ಸ್ಕಿಪ್ ಮಾಡೋದನ್ನೇ ನೋಡಿ. ನನ್ನ ಈ ಒಂದು ವೀಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ನನಗೆ ಸಪೋರ್ಟ್ ಕೊಡಬೇಕು. ಆವಾಗ ನನಗೆ ಈ ಥರ ಒಳ್ಳೆ ವೀಡಿಯೋಸ್ ನಿಮ್ಮ ಮುಂದೆಗೆ ತಗೊಂಡು ಬರೋದಕ್ಕೆ ಸಾಧ್ಯ. ಓಕೆ, ನಾನು ಹೇಳಿದ ಥರ ಈ ಥರ ನಾನು ಸೆಟ್ ಮಾಡಿದ್ದೀನಿ. ನಾವು ಜಸ್ಟ್ ನಮ್ಮ ಕಸ್ಟಮರ್ಗೆ ಕೊಟ್ಟರೆ ಸಾಕು. ಇದು ತುಂಬಾ ಬಜೆಟ್ ಫ್ರೆಂಡ್ಲಿ ಆಗಿರೋ ಒಂದು ರಿಟರ್ನ್ ಗಿಫ್ಟ್ ಆಯಿತಾ. ಈ ಥರನೇ ತುಂಬಾ ವ್ಯತ್ಯಸ್ತವಾಗಿರೋ ಗಿಫ್ಟ್ ನಿಮಗೇ ಮನೆಯಲ್ಲಿ ಮೇಕ್ ಮಾಡಿ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ, ನೇಬರ್ಸ್ಗೆ ಗಿಫ್ಟಾಗಿ ಕೊಡ್ಬೋದು. ತುಂಬಾ ಸೂಪರಾಗಿರ್ತದೆ. ಸೊ ನಮ್ಮ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.